ಜಠರದ ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ವಯಸ್ಸಾಗಿರೋರಲ್ಲಿ ಬರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ತುಂಬ ತಪ್ಪು. ಇತ್ತೀಚೆಗೆ ಒಂದು 30 ವರ್ಷದ ಒಂದು ಯುವಕ, ಆ್ಯಕ್ಟಿವ್ ಪರ್ಸನ್ನು, ಯಾವುದೇ ರೀತಿಯ ಹವ್ಯಾಸಗಳಿಲ್ಲ, ಫ್ಯಾಮಿಲಿ ಹಿಸ್ಟ್ರಿಲೂ ಯಾರಿಗೂ ಇಲ್ಲ, ಈ ಗ್ಯಾಸ್ಟ್ರಿಕ್ ಅಂತೇಳಿ ಈಗ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಇಲ್ಲಿ ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಹೋಗಿ ಮೆಡಿಸಿನ್ಸ್ ತೊಗೊಳ್ಳೋದು, ತಿಂತಾ ಇರ್ತಾರೆ. ಸೊ ಕೆಲವೊಂದು ಟೈಮ್ ರೈಟ್ ಪ್ರೊಫೆಷ್ನಲ್ಸ್ನ ಅವರು ಕನ್ಸಲ್ಟ್ ಮಾಡೋದಿಲ್ಲ. ಎಷ್ಟೊಂದು ಜನ ಇಲ್ಲ ಮನೆಯಲ್ಲಿ ಎಲ್ಲರಿಗೂ ಇದೆ, ನನಗೂ ಇದೆ, ಸೊ ಮೆಡಿಸಿನ್ ಹಾಕ್ಕೊಂಡು ಹೋಗ್ತಾ ಇರೋಣ ಅಂತ ನೋಡ್ತಾ ಇರ್ತಾರೆ. ಈಗ ನಾನು ಒಂದು ವಿಡಿಯೋ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರ್ ಅನ್ನೋದು ಯಾವ ಥರ ಅದು ಹಿಡನ್ ಇರುತ್ತೆ, ಸರ್ವೇ ಸಾಮಾನ್ಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಯಾವ ಥರ ಜನ ಡಿಸ್ಮಿಸ್ ಮಾಡ್ತಾ ಇರ್ತಾರೆ. ಇದು ಒಂದು ಲರ್ನಿಂಗ್ ಎಕ್ಸಾಂಪಲ್ಲು, ಒಂದು ಒಳ್ಳೆ ಉದಾಹರಣೆ. ಇದು 30 ವರ್ಷದ ಯುವಕ. ಸೊ ಈ ಪೇಷಂಟ್ಗೆ ನಾವು ಈಗ ಪದೇ ಪದೇ ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಈ ಸುಮಾರು ಕಡೆ ಓಡಾಡಿಕೊಂಡು ತುಂಬ ವೆಯ್ಟ್ ಲಾಸ್ ಎಲ್ಲ ಆಗಿ ಬಂದಿದ್ದಾರೆ. ಈಗ ನಾವು ಎಂಡೋಸ್ಕೋಪಿ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ನಾನು. ಈಗ ಚಿಕ್ಕ ಟ್ಯೂಬು, ಬಾಯಲ್ಲಿ ಎಂಡೋಸ್ಕೋಪ್ ಇಟ್ಟು ನಾವು ನೋಡ್ತಾ ಇದ್ದೀವಿ. ಮೇಲ್ಗಡೆ ಅದು ವೋಕಲ್ ಕಾರ್ಡ್ಸು, ಅಲ್ಲಿ ಮೇಲೆ ಹೋದರೆ ನಾವು ಲಂಗ್ಸ್ ಹೊಟ್ಟೋಗ್ತೀವಿ, ಶ್ವಾಸಕೋಶಕ್ಕೆ. ಸೊ ಇದ್ರ ಕೆಳಗಡೆ ಹೋಗಿ ನಾವು ಅನ್ನನಾಳಕ್ಕೆ ಈಗ ಒಂದು ಸಣ್ಣ ಎಂಡೋಸ್ಕೋಪು, ಪೇಷಂಟು ಯಾವುದೇ ರೀತಿ ಸೆಡೇಷನ್ ಇಂಜೆಕ್ಷನ್ ಏನು ಕೊಟ್ಟಿಲ್ಲ, ಆರಾಮಾಗಿ ಟಾಲರೇಟ್ ಮಾಡ್ತಾರೆ. ಸಿಂಪಲ್ ಪ್ರೊಸೀಜರ್. ಈಗ ಅನ್ನನಾಳ ಇದು. ಸೊ ಇದು ನಾರ್ಮಲ್ ಆಗಿ ಕಾಣಿಸೋ ಅಂತ ಅನ್ನನಾಳ. ಸೊ ನಾವು ಈಗ ಜಠರಾನ ಪರೀಕ್ಷೆ ಮಾಡ್ಬೇಕಂತೇಳಿ ಸ್ವಲ್ಪ ಲೆನ್ಸ್ ಎಲ್ಲ ಎಂಡೋಸ್ಕೋಪ್ದು ಕ್ಲಿಯರ್ ಮಾಡ್ತಾ ಅದು ನೀಟಾಗಿ ನೋಡ್ಬೇಕಂತೇಳಿ ಸ್ಲೋ ಆಗಿ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಸೊ ಈಗ ಜಠರ ಅನ್ನನಾಳದ ಜಂಕ್ಷನ್ ಅನ್ನೋದಿರುತ್ತೆ. ಸೊ ಎಲ್ಲಿ ಅನ್ನನಾಳ ಎಂಡ್ ಆಗುತ್ತೆ, ಅಲ್ಲಿ ಜಠರ ಶುರು ಆಗುತ್ತೆ, ಅಲ್ಲಿ ಈಗ ಏನೋ ಒಂದು ತೊಂದರೆ ಇದೆ ಇವ್ರಿಗೆ. ಸೊ ಇದು ನಾರ್ಮಲ್ ಆಗಿ ಇದೆಲ್ಲ ಇರಬಾರ್ದು ಇದು. ಯಾಕಂದ್ರೆ ಇಲ್ಲಿ ನೋಡಿ ಒಂಥರ ಸ್ಮೂತ್ ಆಗಿದೆ, ಇದೆಲ್ಲ ಒಂದು ಗಡ್ಡೆ ಅಲ್ಸರ್ ತರ ಆಗಿದೆ ಇದು. ಸೊ ಇದು ನಾರ್ಮಲ್ ಅಲ್ಲ ಇದು. ಸೊ ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಆ ಟ್ಯೂಬ್ ಅಲ್ಲಿ ಈ ಜಾಗತ್ರು ಹೋಗೋದಕ್ಕೆ ನೋಡ್ತಾ ಇದ್ದೀವಿ. ಬಟ್ ಅದು ಏನಾಗಿದೆ ಅಂದ್ರೆ ಆಲ್ರೆಡಿ ಜಸ್ಟ್ ದೊಡ್ಡ ಒಂದು ಗಡ್ಡೆ ತರದ್ದು ಬೆಳವಣಿಗೆ ಆಗಿ ಒಂದು ಗ್ರೋತ್ ಇದು, ಒಂದು ಟ್ಯೂಮರ್ ಇದು. ಸೊ ಅದರ ಮುಖಾಂತರ ನಾವು ಅದ್ರ ಥ್ರೂ ಎಂಡೋಸ್ಕೋಪು ಹೋಗೋಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಸ್ವಲ್ಪ ಒಂದು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಇದು ಈ ಯಾವುದೋ ಸಣ್ಣ ಪುಟ್ಟ ಈ ಅಲ್ಸರು ಅಥವಾ ಸಿಂಪಲ್ ಗ್ಯಾಸ್ಟ್ರೈಟಿಸು ಆ ಥರದ ಇಶ್ಯೂ ಅಲ್ಲ ಇದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಟ್ಯೂಮರ್ ಅನ್ನೋದು ಬೆಳವಣಿಗೆ ಆಗಿದೆ. ನೋಡಿ, ಎಂಡೋಸ್ಕೋಪೇ ಹೋಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಸ್ಲೋ ವಾಪಸ್ ಎಂಡೋಸ್ಕೋಪ್ನ ಆಚೆಗೆ ತೆಗೆದು ಇನ್ನೊಂದ್ಸರಿ ಈ ಏರಿಯಾನ ಪರೀಕ್ಷೆ ಮಾಡ್ತಾ ಇದ್ದೀವಿ ಈಗ ಮತ್ತೆ. ಸೊ ಈಗ ಏನ್ ಮಾಡ್ತೀವಿ, ಈ ಏರಿಯಾ ಇದೆಲ್ಲ ಅಬ್ನಾರ್ಮಲ್ ಇದೆ, ಅಂದ್ರೆ ಇದೆಲ್ಲ ಈ ತರ ಇರಬಾರ್ದು, ಆಯ್ತಾ. ಸೊ ಇಲ್ಲಿಂದ ನಾವೀಗ ಚಿಕ್ಕ ಬಯೋಪ್ಸಿಸ್ ಸ್ಯಾಂಪಲ್ಸ್ನ ತಗೊಬೇಕು ಇದನ್ನ ಪರೀಕ್ಷೆ ಮಾಡಲಿಕ್ಕೆ. ಯಾಕಂದ್ರೆ ಇದು ಈಗ ನಾನು ಆಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಎಕ್ಸ್ಪೀರಿಯನ್ಸ್ಡ್, ನನ್ನ ಎಕ್ಸ್ಪೀರಿಯನ್ಸಿನಲ್ಲಿ ಇದನ್ನ ಹೇಳ್ತೀನಿ. ಇದು ಒಂದು ಕ್ಯಾನ್ಸರ್ ಅಂತ ಹೇಳಿ, ಜಠರದ ಸ್ಟಮಕ್ ಕ್ಯಾನ್ಸರು ಅನ್ನನಾಳ ಮೇಲೆ ಬರ್ತಾ ಇದೆ. ಸೊ ಇದು ಆಲ್ರೆಡಿ ಎಷ್ಟೋ ತಿಂಗಳಿಂದ ಇರುತ್ತಿದ್ದು. ಸೊ ಇದು ಒಂದು ಒಳ್ಳೆ ಉದಾಹರಣೆ. ಒಂದು 30 ವರ್ಷದ ಒಂದು ಯಂಗ್ಸ್ಟರ್ಗೆ ಸ್ಟಮಕ್ ಕ್ಯಾನ್ಸರ್ ಬರಬಹುದಾ ಅಂತ ಎಷ್ಟೊಂದು ಜನ ಅದು ನೀವು ಊಹೆನ ಮಾಡ್ಕೊಂಡಿರೋದಿಲ್ಲ. ಸೊ ಇವರು ಏನಾಗಿದೆ, 4-5 ತಿಂಗಳಿಂದ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಸ್ವಲ್ಪ ತಿಂದರೆ ಎಲ್ಲ ಹೊಟ್ಟೆ ಫುಲ್ ಆಗ್ತಾ ಇದೆ, ಪದೇ ಎಲ್ಲ ಎದೆ ಉರಿ, ಏನೋ ಒಂಥರ ಈ ವಾಂತಿ ಬರೋ ಅಂತ ಒಂದು ಸೆನ್ಸೇಷನ್ನು, ಒಂದು 4-5 ಟೈಮ್ ವಾಂತಿನೂ ಮಾಡ್ಕೊಂಡಿದ್ದಾರೆ. ಕ್ರಮೇಣವಾಗಿ ತೂಕ ಎಲ್ಲ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಸರಿಯಾಗಿ ಆಹಾರ ಹೋಗ್ತಾ ಇಲ್ಲ. ಆಹಾರ ಹೋಗಲ್ಲ ಅಂದ್ರೆ ನ್ಯಾಚುರಲ್ ಆಗಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಇಟ್ಕೊಂಡು ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರು ಈ ಥರ ಅಲ್ಲೇ ಸುತ್ತಮುತ್ತ ಸ್ವಲ್ಪ ತಾಲೂಕ್ ಲೆವೆಲಲ್ಲಿ ಓಡಾಡ್ಕೊಂಡು ಆಂಟಾಸಿಡ್ಸು ಮೆಡಿಕಲ್ ಶಾಪಲ್ಲಿ ಅದನ್ನ ತಗೊತಾನೆ ಇದ್ದಾರೆ. ಡಾಕ್ಟರ್ಸು ಯಾರು ಈ ಮನುಷ್ಯನ ಇಲ್ಲ, ಇಷ್ಟು ಸಾರಿ ಬಂದು ಹೋಗ್ತಾ ಇದ್ದಾನೆ, ಯಾಕೆ ಸೆಟ್ಲ್ ಆಗ್ತಾ ಇಲ್ಲ, ಯಾಕೆ ತೂಕ ಕಳ್ಕೊತಾ ಇಲ್ಲ ಅಂತ ಯಾರು ರೆಫರ್ ಮಾಡಿಲ್ಲ. ಪೇಷಂಟಾಗಿ ಅವರೇ ಬಂದಿದ್ದಾರೆ ಇಲ್ಲಿಗೆ, ಬ್ಯಾಂಗ್ಳೂರ್ಗೆ ಅಸ್ಟ್ರೋ ಸೆಂಟ್ರಿಗೆ, ಇಲ್ಲಿ ನನಗೆ ತೊಂದರೆ ಸಾಲ್ವ್ ಆಗ್ತಾ ಇಲ್ಲ, ಇದೇನೋ ಇಶ್ಯೂ ಇದೆ ಅಂತೇಳಿ. ಸೊ ಇದು ಸಿಂಪಲ್ ಅಸಿಡಿಟಿ ಅಲ್ಲ. ಈಗ ನೀವೇ ನೋಡಿದರೆ ಎಂಡೋಸ್ಕೋಪಿಲಿ ಈ ಪೇಷಂಟ್ಗೆ ಆಲ್ರೆಡಿ ಒಂದು ದೊಡ್ಡ ಗಡ್ಡೆ ಫಾರ್ಮ್ ಆಗಿದೆ. ಸೊ ಇದು ಯಾವುದೋ ಮೊನ್ನೆಯಿಂದ ಬಂದಿರೋದಲ್ಲ. ಇದು ಒಂದು ಟ್ಯೂಮರ್, ಒಂದು ಗ್ರೋತ್ ಅನ್ನೋದು ಡೆವಲಪ್ ಆಗೋದಕ್ಕೆ, ಒಂದು ಕ್ಯಾನ್ಸರ್ ಅನ್ನೋದು ಡೆವಲಪ್ ಆಗೋದಕ್ಕೆ ಹಲವಾರು ತಿಂಗಳಿಂದ ಆಗ್ತಾ ಇರುತ್ತೆ. ಸೊ ಈ ಬಯೋಪ್ಸಿಸ್ನ ತಗೊಂಡು ನಾವು ಕನ್ಫರ್ಮ್ ಮಾಡ್ಕೊತೀವಿ ಇದು ಅಡಿನೋ ಕಾರ್ಸಿನೋಮಾ ಅಂತ. ಟಿಪಿಕಲ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಇರುತ್ತೆ. ಈಗ ಇದೇ ಕ್ಯಾನ್ಸರ್ ಈ ಮನುಷ್ಯನಿಗೆ 5 ತಿಂಗಳ ಹಿಂದೆ ನಾವು ಎಂಡೋಸ್ಕೋಪಿ ಇಟ್ಟಿದ್ರೆ ಪಿಕಪ್ ಮಾಡ್ತಾ ಇದ್ವಿ. ಸೊ ನ್ಯಾಚುರಲ್ ಆಗಿ ಪೇಷಂಟು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಒಂಥರ ಶಾಕ್. ಇದೇನಿದು
ಕ್ಯಾನ್ಸರ್ ಗಡ್ಡೆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೆ ಬರುತ್ತೆ, ನಾನು ಇಷ್ಟು ಯಂಗ್ ಪರ್ಸನ್ನು, ನನಗೆ ಹಿಂಗೆ ಸ್ಟಮಕ್ ಕ್ಯಾನ್ಸರು, ಜಠರದ ಕ್ಯಾನ್ಸರ್ ಹೇಗೆ ಬರುತ್ತೆ, ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ನನಗೆ ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಹವ್ಯಾಸಗಳಿಲ್ಲ. ಸೊ ಎಲ್ಲ ಥರದ್ದು ಕ್ವಶನ್ಸ್ ಮನಸ್ಸಿಗೆ ಬರುತ್ತೆ, ಅದು ಅಂಡರ್ಸ್ಟ್ಯಾಂಡಬಲ್. ಬಟ್ ಇನ್ನೊಂದು ಈ ಹಾರ್ಶ್ ರಿಯಾಲಿಟಿ ಅನ್ನೋದಿರುತ್ತಲ್ಲ, ಈಗ ಕ್ಯಾನ್ಸರ್ ಅನ್ನೋದು ಯಾವ ವಯಸ್ಸಲ್ಲಿ ಬಂದರೂ ಒಳ್ಳೇದಲ್ಲ, ಬಟ್ ಯಂಗ್ಸ್ಟರ್ಸ್ ಬಂದಾಗ ಅದು ಕೆಲವು ಟೈಮ್ ಇನ್ನೂ ಅಗ್ರೆಸಿವ್ ಇರುತ್ತೆ. ಈಗ ಯಾಕೆ ಯಂಗ್ಸ್ಟರ್ಸ್ಗೆ ಕ್ಯಾನ್ಸರ್ ಬರ್ಬೋದು, ಯಾರಿಗೆ ಬೇಕಾದ್ರೆ ಯಾಕೆ ಬರುತ್ತೆ, ಈಗ ಯಾವ ಏಜು ಎಕ್ಸೆಂಪ್ಟ್ ಇಲ್ಲ. ಸೊ ಅದಕ್ಕೋಸ್ಕರನೇ ನಾನು ಒಂದು ಅವೇರ್ನೆಸ್, ಒಂದು ಅರಿವಿರಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಯಾಕಂದರೆ ಇದು ತುಂಬ ಒಂದು ಒಳ್ಳೆ ಉದಾಹರಣೆ. ಸುಮ್ಮನೆ ಗ್ಯಾಸ್ಟ್ರಿಕ್ ಅಂತ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಕೆಲವು ಟೈಮ್ ವೆಯ್ಟ್ ಲಾಸ್ ಎಲ್ಲ ಆಗಿ ಸುಮ್ಮನೆ ಇರ್ತಾರೆ, ಡಿಲೇ ಸ್ಟೇಜಲ್ಲಿ ಬರ್ತಾ ಇರ್ತಾರೆ. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಈಗ ಸ್ಮೋಕಿಂಗು, ಧೂಮಪಾನ, ಮದ್ಯಪಾನ ಇಂಥವೆಲ್ಲ ಇದ್ದಾಗ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಯಾರಿಗೇ ಆಗಲಿ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ರಿಸ್ಕು. ಇನ್ನು ನಾವು ತಿನ್ನೋ ಆಹಾರ ಸರಿ ಇಲ್ಲ, ಜೀವನ ಶೈಲಿ ಸರಿ ಇಲ್ಲ, ನಾವು ತಿನ್ನೋ ಆಹಾರದಲ್ಲಿ ತುಂಬ ನಾನ್ ವೆಜಿಟೇರಿಯನ್ ಫುಡ್ ತಿಂತಾ ಇದ್ದೀವಿ, ಆದಷ್ಟು ರೆಡ್ ಮೀಟ್ನ ಜಾಸ್ತಿ ಕನ್ಸಂಪ್ಷನ್, ಕುರಿ, ಮೇಕೆ, ಹಂದಿ ಈ ಥರದ್ದೆಲ್ಲ, ಕೆಲವು ತುಂಬ ಜಾಸ್ತಿ ಉಪ್ಪಿರೋ ಅಂಥ ಫುಡ್ಸು, ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಣ್ಣು ತರಕಾರಿ ತೊಗೊತಾ ಇರೋದು, ಈ ಸೋಮಾರಿತನ ಲೈಫ್ ಸ್ಟೈಲ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತಾರಲ್ಲ, ಎಕ್ಸಸೈಸ್ ಇರಲ್ಲ, ಬೊಜ್ಜು ಬೆಳೆಸ್ಕೊತಾ ಹೋಗೋದು, ಇವೆಲ್ಲ ಇದ್ದಾಗ ಏನಾಗುತ್ತೆ, ಕ್ಯಾನ್ಸರ್ ಅನ್ನೋ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಈ H. pylori ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಬ್ಯಾಕ್ಟೀರಿಯಾ ಜಠರದ ಲೈನಿಂಗಲ್ಲಿ ಕೂತಿರುತ್ತೆ. ಅದು ಸುಮಾರು ಜನಕ್ಕೆ ಹೊಟ್ಟೆಯಲ್ಲೆಲ್ಲ ಒಂಥರ ಗ್ಯಾಸ್ಟ್ರೈಟಿಸು, ಎರೋಷನ್ಸ್ ಅಂತೀವಿ, ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಅಲ್ಸರ್ಸ್ ಇದೆಲ್ಲ. ಬಟ್ ಈ H. pyloriನೂ ಒಂದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಅದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಈಗ ನಾನು ರೋಡಲ್ಲಿ ಒಂದು 10 ಜನನ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರೆ ಒಂದು 4 ಜನ ಪಾಸಿಟಿವ್ ಬರ್ತಾರೆ. ಎಲ್ಲರಿಗೂ ಅದರಿಂದ ತೊಂದರೆ ಇರಲ್ಲ, ಎಷ್ಟೊಂದು ಜನಕ್ಕೆ ಅದಿರುತ್ತೆ, ಏನು ತೊಂದರೆ ಕೊಡದೇನೆ. ಬಟ್ ಯಾರಿಗೆ ಪದೇ ಪದೇ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇರುತ್ತೆ, ಗುಣಲಕ್ಷಣಗಳು, ಅಂಥವ್ರಿಗೆ ನಾವು ಈ ಬ್ಯಾಕ್ಟೀರಿಯಾಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಎಸ್ಪೆಷಲಿ ಎಂಡೋಸ್ಕೋಪಿಲಿ ನಾವು ನೋಡಿದಾಗ ಅದರಲ್ಲೆಲ್ಲ ಏನೋ ಚೇಂಜಸ್ ಜಠರದಲ್ಲಿ ಕಾಣಿಸ್ತಾರೆ. ಕೆಲವ್ರಿಗೆ ಅವರು ಒಂದು ಹಣೆ ಬರಹ, ಒಂದು ಫೇಟ್ ಅನ್ಕೊಳ್ಳಿ, ಯಾವುದೋ ಒಂದು ಫಾಲ್ಟಿ ಜೀನು ಅವ್ರಿಗೆ ಬಂದಿರುತ್ತೆ, ಅದರಿಂದ ಅವರ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಫ್ಯಾಮಿಲಿಲಿ ಇರುತ್ತೆ ಸ್ಟಮಕ್ ಕ್ಯಾನ್ಸರ್ದು, ಬ್ರೆಸ್ಟ್ ಕ್ಯಾನ್ಸರು, ಬೇರೆ ಬೇರೆ ಕ್ಯಾನ್ಸರ್ಗಳು, ಅಂಥವೆಲ್ಲ ಇದ್ದಾಗ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ಗೆ ಅವರ ರಿಸ್ಕ್ ಆಫ್ ಯಾವುದೋ ಜಠರದ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ರಿಸ್ಕೂ ಇರುತ್ತೆ. ಇನ್ನು ಎಷ್ಟೊಂದು ಸರಿ ನಾನು ಕಾಮನ್ ಆಗಿ ನೋಡೋದೇನೆಂದರೆ, ಈ ವಾರ್ನಿಂಗ್ ಸೈನ್ಸ್ ಅಂತೀವಲ್ಲ, ಇದನ್ನ ಮಿಸ್ ಮಾಡ್ತಾ ಇರ್ತಾರೆ. ವಾರ್ನಿಂಗ್ ಸೈನ್ಸ್ ಅಂದರೆ ಸ್ಟಮಕ್ ಕ್ಯಾನ್ಸರ್ ಯಾವುದು, ಪದೇ ಪದೇ ಹೊಟ್ಟೆ ಎಲ್ಲ ಭಾರ ಆಗೋದು, ಹೊಟ್ಟೆ ಸ್ವಲ್ಪ ತಿಂದ ತಕ್ಷಣ ಫುಲ್ ಅನ್ಸೋದು, ಸ್ವಲ್ಪ ಊಟ ಮಾಡಿದ ತಕ್ಷಣ ನನಗೆ ಸಾಕಪ್ಪ ಅನ್ಸೋದು, ವಿಪರೀತ ಪದೇ ಪದೇ ಒಂಥರ ಏನೋ ಸಂಕಟ, ವಾಂತಿ ಮಾಡ್ಕೊಬೇಕು ಅನ್ಸೋದು, ಸ್ವಲ್ಪ ಲೋ ಗ್ರೇಡ್ ಪೇಯ್ನು, ತುಂಬ ಸಿವಿಯರ್ ಪೇಯ್ನ್ ಇರಲ್ಲ, ಏನೋ ಒಂದು ಜೆಂಟಲ್ ಪೇಯ್ನು ಕಾನ್ಸ್ಟೆಂಟ್ ಆಗಿರುತ್ತೆ, ವಾಮಿಟಿಂಗ್ ಮಾಡ್ಕೊಬೇಕು ಅನ್ನೋದು, ಇನ್ನು ಉರಿ ಥರ ಅನಿಸೋದು. ಆಮೇಲೆ ವೆಯ್ಟ್ ಲಾಸು, ಅಂದರೆ ಪ್ರಯತ್ನ ಪಡೆದೇನೆ ತೂಕ ಕಡಿಮೆ ಆಗ್ತಾ ಇರ್ತಾರಲ್ಲ, ಇದೊಂದು ಮೇಜರ್ ಅಲಾರ್ಮ್ ಸೈನ್ ಇದು. ಈಗ ಕೆಲವರು ಬಲಹೀನತೆಯಿಂದ ಬರ್ತಾರೆ, ಕೆಲವೊಂದು ವಿಟಮಿನ್ ಡಿಫಿಷಿಯನ್ಸೀಸು, ಅವರ ರಕ್ತನೇ ಕಡಿಮೆ ಆಗ್ತಾ ಇರುತ್ತೆ. ಯಾಕಂದರೆ ಒಂದು ಲಾರ್ಜ್ ಟ್ಯೂಮರ್ ಅನ್ನೋದು ಜಠರದಲ್ಲಿದ್ದಾಗ ಅದರಿಂದ ಇಂಟರ್ನಲ್ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಬಟ್ ಅದೇನು ನಿಮ್ಗೇನು ಮೋಷನಲ್ಲೇನು ಬ್ಲಡ್ ಏನು ಡೈರೆಕ್ಟ್ಲಿ ಹೋಗ್ತಾ ಇರೋದಿಲ್ಲ. ಸೊ ಈ ಥರದ್ದೆಲ್ಲ ಪದೇ ಪದೇ ಇದ್ದಾಗ, ತೂಕ ಕಡಿಮೆ ಆಗ್ತಾ ಇದ್ದಾಗ, ಇದು ಗ್ಯಾಸ್ಟ್ರಿಕ್ ಸ್ಟಮಕ್ ಕ್ಯಾನ್ಸರ್ ಒಂದು ಮೇಜರ್ ಒಂದು ಇದಿರಬಹುದು ಇದು. ಸೊ ಇವೆಲ್ಲ ಗುಣಲಕ್ಷಣಗಳು. ಈ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ, ಎಷ್ಟೊಂದು ಜನ ನನಗೆ ಇದು ಏನು ಸೀರಿಯಸ್ ತೊಂದರೆ ಇರೋದಿಲ್ಲ ಅಂತ ಕೆಲವರೆಲ್ಲ ಡಿಸ್ಮಿಸ್ ಮಾಡ್ಕೊಂಡು, ಈ ಕ್ವಾಕ್ಸ್ ಅಂತೀವಿ, ಅಂದರೆ ಡಾಕ್ಟರ್ಸ್ ಅಲ್ಲ, ಅಂಥವ್ರ ಹತ್ರ ಎಲ್ಲ ಈಗ ಹಲವಾರು ಗಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ಅದು ಇದು ಅಂತ ಆನ್ಲೈನು ಇದ್ದಾರೆ, ಆಫ್ಲೈನ್ ಇದ್ದಾರೆ, ಇವರೆಲ್ಲ ಕ್ವಾಲಿಫೈಡು ಪ್ರೊಫೆಷನಲ್ಸ್, ಅವರು ಡಾಕ್ಟರ್ಸೇ ಅಲ್ಲ. ಅಂಥವ್ರ ಹತ್ರ ಎಲ್ಲ ಹೋಗಿ ಟ್ರೀಟ್ಮೆಂಟ್ಗಳು ತೊಗೊತಾ ಇರ್ತಾರೆ. ಈಗ ನಾವು ಎಂಡೋಸ್ಕೋಪಿ ಇಟ್ಟು ಈ ಮನುಷ್ಯನಿಗೆ ಅಲ್ಲಿ ಜಠರದಲ್ಲಿ ಈ ಅನ್ನನಾಳದ ಜಂಕ್ಷನಲ್ಲಿ ಕ್ಯಾನ್ಸರ್ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಯಿತು, ಎಂಡೋಸ್ಕೋಪ್ ಇಟ್ಟಿರೋದ್ರಿಂದ ಗೊತ್ತಾಗ್ತಾ ಇದೆ. ಅವ್ರ ಮುಖ ನೋಡ್ಬಿಟ್ಟು ಹೆಂಗೆ ಹೇಳೋಕ್ಕಾಗುತ್ತೆ? ಯಾಕಂದರೆ ಈ ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡಿದ್ರೆ ಒಂದು ನಾವು ಒಳ್ಳೆ ಪರ್ಮನೆಂಟ್ ಕ್ಯೂರ್ ಕೊಡ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಅದನ್ನು ತಡೆಗಟ್ಟಬಹುದು. ಕೆಲವೊಂದು ಸಿಂಪ್ಟಮ್ಸ್ನ ನಾವು ನಿರ್ಲಕ್ಷಣೆ ಮಾಡದೆ ತೋರಿಸ್ಕೊಂಡ್ರೆ. ಈಗ ನನ್ನ ಪೇಷಂಟ್ಸ್ಗೆ ನಾನು ಮೇಯ್ನ್ಲಿ ಏನು ಹೇಳ್ತೀನಿ, ಒಂದು ಪದೇ ಪದೇ ಸಿಂಪ್ಟಮ್ಸು, ಪದೇ ಪದೇ ಗುಣಲಕ್ಷಣಗಳಿದ್ದಾಗ ಅದನ್ನು ನೀವು ನಿರ್ಲಕ್ಷಣೆ ಮಾಡಬೇಡಿ. ಎಸ್ಪೆಷಲಿ ತೂಕ ಕಡಿಮೆ ಆಗ್ತಾ ಇದ್ದೀವಿ ಅಂದರೆ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ತಿನ್ನಿ. ಎಲ್ಲ ಥರ ಹಣ್ಣು, ಡಿಫ್ರೆಂಟ್ ಕಲರ್ಸ್ ಆಫ್ ಫ್ರೂಟ್ಸು, ತರಕಾರಿಗಳು ಇವೆಲ್ಲ ಇದ್ದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತೀವಲ್ಲ ಅದು. ಇನ್ನು ಈ ಪ್ರೋಸೆಸ್ಡ್ ಜಂಕ್ ಫುಡ್ಸು, ಬರ್ಗರ್ಸು, ಈ ವಿಪರೀತ ನಾನ್ ವೆಜ್ ತಿನ್ನೋದು, ತುಂಬ ಸಾಲ್ಟ್ ಇರೋ ಅಂಥ ಫುಡ್, ಅದನ್ನೆಲ್ಲ ಕಟ್ ಮಾಡಿ ಆದಷ್ಟು ವೆಜಿಟೇರಿಯನ್ ಪ್ರೋಟೀನ್ನ ತಗೊಳ್ಳಿ. ಈಗ ಧೂಮಪಾನ ಮಾಡೋರು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು.
ಯಾವಾಗೋ ಅಪರೂಪಕ್ಕೆ ಮದ್ಯಪಾನ ತಗೊಳ್ಳೋರು ಓಕೆ, ಬಟ್ ಹಂಗಂತ ಹೇಳ್ಬಿಟ್ಟು ನೀವು ಮದ್ಯಪಾನ ತಗೊಳ್ಳಿ ಅಂತಲ್ಲ. ಸೊ ಹವ್ಯಾಸಗಳು ನಿಮ್ಗೆ ಆ ಥರ ಅಭ್ಯಾಸ ಇಲ್ಲ ಅಂದರೆ ತಗೊಳ್ಳೇಬಾರ್ದು. ಇನ್ನು ಯಾರಿಗೋ ಫ್ಯಾಮಿಲಿಯಲ್ಲಿ ಹಲವಾರು ಕೆಲವೊಂದು ಏನೇನೋ ಕ್ಯಾನ್ಸರ್ಗಳಿದೆ ಅಂದಾಗ ನೀವು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಬಂದು ಒಂದ್ಸರಿ ಸ್ಕ್ರೀನಿಂಗ್ ಅಂತ ಮಾಡಿಸ್ಕೊಂಡು ಚೆಕಪ್ ಮಾಡಿಸ್ಕೊಬೇಕು. ಇದರಿಂದ ನನಗೇನಾದರೂ ಫ್ಯೂಚರಲ್ಲಿ ತೊಂದರೆ ಇದೆಯಾ ಆ ಥರದ್ದು ಡೌಟ್ ಇದ್ದಾಗ ಒಂದು ಕನ್ಸಲ್ಟೇಷನ್ ಮಾಡಿ ನಿಯರೆಸ್ಟ್ ಯಾರಾದರೂ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ತೋರಿಸಿ. ಇನ್ನು ಪದೇ ಪದೇ ಈ ಆಂಟಾಸಿಡ್ ಮೆಡಿಸಿನ್ಸು ಮೆಡಿಕಲ್ ಶಾಪಲ್ಲಿ ಅಲ್ಲಿ ಇಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಒಂದು ಸಾರಿ ಪ್ರಾಪರ್ ಸ್ಪೆಷಲಿಸ್ಟ್ ಹತ್ರ ನೀವು ತೋರಿಸ್ಕೊಂಡು ನನಗೆ ಸ್ಟಮಕ್ಕಲ್ಲಿ ಏನಾದರೂ ಇಶ್ಯೂ ಇದೆಯಾ, H. ಪೈಲೋರಿ ಏನಾದರೂ ಇದೆಯಾ, ಅದನ್ನು ಕ್ಲಿಯರ್ ಮಾಡ್ಕೊಬೇಕಾ ಏನು, ಇದನ್ನೆಲ್ಲ ನೀವು ಕ್ವಾಲಿಫೈಡ್ ಪೀಪಲ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ನಿಮಗೆ ಅರ್ಲಿ ಸ್ಟೇಜಲ್ಲಿ ಏನೇ ಇಶ್ಯೂಸ್ ಇದ್ರೂ ಅದು ಸಾಲ್ವ್ ಆಗುತ್ತೆ. ಈಗ ನಿರ್ಲಕ್ಷ್ಯೆ ಮಾಡ್ತಾ ಹೋಗ್ತಾ ಇದ್ದರೆ, ಈಗ ನಾನು ತೋರಿಸಿದ್ನಲ್ಲ ಇದೇ ಒಂದು ಉದಾಹರಣೆ. ಸೊ ಈ ವಿಡಿಯೋ ಮಾಡಿರೋ ಒಂದು ಉದ್ದೇಶ ಏನಂದರೆ ಜನರಿಗೆ ಇದರದ ಒಂದು ಅರಿವು ಇರಬೇಕು. ಯಾವ ಏಜೂ ಎಕ್ಸೆಂಪ್ಟ್ ಇಲ್ಲ. ಸೊ ಜಠರ ಅನ್ನನಾಳದ ಕ್ಯಾನ್ಸರು 30 ವರ್ಷದವರೆಗೂ ಬರೋ ಒಂದು ಸಂಭವ ಇರುತ್ತೆ. ಇದೇ ಒಂದು ಒಳ್ಳೆಯ ಉದಾಹರಣೆ. ಸೊ ಹಾಗಾಗಿ ನೀವು ಸಿಂಪ್ಟಮ್ಸ್ ಇದ್ದಾಗ ದಯವಿಟ್ಟು ನಿರ್ಲಕ್ಷ್ಯೆ ಮಾಡಬೇಡಿ. ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ. ಈ ಚಾನಲ್ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಇದು ಒಂದು ಹಲವಾರು ಡೈಜೆಸ್ಟಿವ್ ಹೆಲ್ತ್ ಸೀರೀಸ್ ವಿಡಿಯೋಸ್ ನಾವು ಮಾಡ್ತಾ ಇದ್ದೀವಿ. ಜನರ ಅವರ ಒಂದು ಬೆನಿಫಿಟ್ಗೋಸ್ಕರ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಇದನ್ನೆಲ್ಲ ಶೇರ್ ಮಾಡಿ. ಧನ್ಯವಾದ.